ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಸ್ಥಳ ನೋಡೋಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಬರ್ತಾರೆ. ಅದು ಯಾವ ಸ್ಥಳ ಅಂದ್ರೆ ಅದೇ ಬಾಹುಬಲಿಯ ಪ್ರತಿಮೆ ಇರೋ ಪುಣ್ಯಕ್ಷೇತ್ರ ಶ್ರವಣಬೆಳಗೊಳ. ಇಲ್ಲಿ ಸುಮಾರು 57 ಅಡಿ ಎತ್ತರವಿರೋ ಬಾಹುಬಲಿಯ ಗೊಮ್ಮಟೇಶ್ವರ ವಿಗ್ರಹವಿದೆ. ಇದೇ ವಿಗ್ರಹಕ್ಕೆ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾ ಮಸ್ತಕಾಭಿಷೇಕ ಮಹೋತ್ಸವ ನಡೆಯುತ್ತೆ. ಇದನ್ನ ನೋಡೋಕೆ ಲಕ್ಷಾಂತರ ಜನರು ಕೂಡ ಇಲ್ಲಿಗೆ ಬಂದು ಸೇರ್ತಾರೆ. ವೀಕ್ಷಕರೇ, ನಿಜಕ್ಕೂ ಈ ಮಹಾ ಮಸ್ತಕಾಭಿಷೇಕದಲ್ಲಿ ಏನೆಲ್ಲ ನಡೆಯುತ್ತೆ ನಿಮ್ಗೆ ಗೊತ್ತಾ? ಹಾಗೆ ಬಾಹುಬಲಿ ಯಾರು? ಈತ ಬೆತ್ತಲಾಗಿ ನಿಂತಿರೋದು ಯಾಕೆ? ಈ ಬಾಹುಬಲಿ ಪ್ರತಿಮೆಯನ್ನ ಯಾರು ಯಾಕೆ ನಿರ್ಮಿಸಿದ್ರು? ಮತ್ತೆ ಈ ಶ್ರವಣಬೆಳಗೊಳಕ್ಕೆ ಈ ಹೆಸರು ಬಂದದ್ದು ಹೇಗೆ? ಇದರ ಹಿಂದೆ ಇರುವ ನಿಗೂಢ ಇತಿಹಾಸವಾದ್ರೂ ಏನು? ಹಾಗೆ ಶ್ರವಣಬೆಳಗೊಳದಲ್ಲಿರುವ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಪರ್ವತದ ರಹಸ್ಯ ಇತಿಹಾಸ ಏನು? ಹಾಗೆ ಇದೇ ಸ್ಥಳದಲ್ಲಿ ನಡೆಯೋ ಮಹಾಮಸ್ತಕಾಭಿಷೇಕದ ಹಿಂದಿರುವ ನಿಗೂಢ ರಹಸ್ಯಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಹಾಮಸ್ತಕಾಭಿಷೇಕ ಇದು ಶ್ರವಣಬೆಳಗೊಳದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಜೈನ ಧರ್ಮದ ಪವಿತ್ರ ಆಚರಣೆಗಳಲ್ಲಿ ಇದು ಕೂಡ ಒಂದು. ಇದರ ನಿಗೂಢತೆಗಳನ್ನ ತಿಳಿಯುವ ಮೊದಲು ನಾವು ಇದರ ಮೊದಲಿನ ಇತಿಹಾಸವನ್ನ ತಿಳಿಯಬೇಕಾಗುತ್ತೆ. ಶ್ರವಣಬೆಳಗೊಳ ಎಂಬ ಹೆಸರು ಹೇಗೆ ಬಂತು ಗೊತ್ತಾ? ವೀಕ್ಷಕರೇ, ಆ ಊರಿಗೆ ಶ್ರವಣಬೆಳಗೊಳ ಎಂಬ ಹೆಸರು ಬಂದದ್ದು ಒಂದು ಕೆರೆಯಿಂದ ಅಂದ್ರೆ ನೀವು ನಂಬ್ತೀರಾ? ಹೌದು, ಶ್ರವಣಬೆಳಗೊಳ ಎಂಬ ಪದದಲ್ಲಿ ಬೆಳ ಎಂದ್ರೆ ಬಿಳಿ, ಹಾಗೆ ಗೊಳ ಎಂದ್ರೆ ಕೆರೆ ಅಥವಾ ಕೊಳ ಅಂತ ಅರ್ಥ. ಈ ಪ್ರದೇಶದಲ್ಲಿರುವ ಬಿಳಿ ಬಣ್ಣದ ಕೆರೆಯಿಂದಾಗಿ ಈ ಸ್ಥಳಕ್ಕೆ ಬೆಳಗೊಳ ಎಂಬ ಹೆಸರು ಬಂತು. ಇದು ಸಾವಿರಾರು ವರ್ಷಗಳಿಂದ ಜೈನರ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಬಾಹುಬಲಿ ಯಾರು? ಈತ ಯಾಕೆ ಬೆತ್ತಲಾಗಿ ನಿಂತಿದ್ದಾನೆ? ಜೈನ ಧರ್ಮದ ಮೊದಲ ತೀರ್ಥಂಕರನಾದ ಋಷಭನಾಥರಿಗೆ 100 ಜನ ಪುತ್ರರಿದ್ರು. ಅವರಲ್ಲಿ ಭರತ ಮತ್ತೆ ಈ ಬಾಹುಬಲಿ ಪ್ರಮುಖರಾಗಿರ್ತಾರೆ. ಹಾಗೆ ಒಂದು ದಿನದಲ್ಲಿ ಋಷಭನಾಥರು ತಮ್ಮ ರಾಜ್ಯವನ್ನು ತಮ್ಮ 100 ಪುತ್ರರಿಗೂ ಸಮಾನವಾಗಿ ಹಂಚಿ ತಾವು ದೀಕ್ಷೆ ತೆಗೆದುಕೊಂಡು ಜ್ಞಾನ ಮಾರ್ಗವನ್ನ ಹಿಡಿದು ವನವಾಸಕ್ಕೆ ಹೋಗ್ತಾರೆ. ಆಗ ಒಂದೊಮ್ಮೆ ರಾಜ ಭರತ ತಾನು ಚಕ್ರವರ್ತಿ ರಾಜನಾಗಬೇಕೆಂಬ ಆಸೆಯನ್ನ ಹೊಂದಿ ಎಲ್ಲ ರಾಜ್ಯಗಳು ತನ್ನ ಅಧೀನದಲ್ಲಿರಬೇಕೆಂದು ಬಯಸಿ ತನ್ನ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳನ್ನ ಗೆಲ್ತಾನೆ. ನಂತರ ತನ್ನ ಸಹೋದರರ ರಾಜ್ಯಗಳ ಮೇಲೂ ಕಣ್ಣಿಟ್ಟು ಅವುಗಳನ್ನ ಕೂಡ ಕಸಿದುಕೊಳ್ತಾನೆ. ಆದ್ರೆ ಅದರಲ್ಲಿ ಬಾಹುಬಲಿ ಮಾತ್ರ ತನ್ನ ರಾಜ್ಯವನ್ನ ಬಿಟ್ಟು ಕೊಡಲು ಸಿದ್ಧನಿರಲಿಲ್ಲ. ಹೀಗಾಗಿ ಇಬ್ಬರ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ವೇಳೆ ಯುದ್ಧ ಆದ್ರೆ ಸಾವಿರಾರು ಸೈನಿಕರ ಪ್ರಾಣ ಹಾನಿಯಾಗುತ್ತೆ. ಹಾಗಾಗಿ ಅದನ್ನ ತಪ್ಪಿಸಲು ಇಬ್ಬರು ಸಹೋದರರು ಕೂಡ ತಾವೇ ಸ್ಪರ್ಧಿಸಲು ನಿರ್ಧಾರ ಮಾಡ್ತಾರೆ. ಇಬ್ಬರ ನಡುವೆ 3 ರೀತಿಯ ಸ್ಪರ್ಧೆಗಳು ನಡೀತಾವೆ. ಅದರಲ್ಲಿ ಮೊದಲನೆಯದು ದೃಷ್ಟಿಯುದ್ಧ, ಎರಡನೆಯದು ಜಲಯುದ್ಧ, ಇನ್ನು 3ನೇಯದು ಮಲ್ಲಯುದ್ಧ. ಈ 3 ಸ್ಪರ್ಧೆಯಲ್ಲಿಯೂ ಕೂಡ ಬಾಹುಬಲಿ ವಿಜಯಶಾಲಿಯಾಗ್ತಾನೆ. ಆದ್ರೆ ಆ ವಿಜಯದ ಕ್ಷಣದಲ್ಲೇ ಆತನಿಗೆ ಆಳವಾದ ಅರಿವು ಉಂಟಾಗುತ್ತೆ. ಆತ ಈ ರಾಜ್ಯ, ಅಧಿಕಾರ ಮತ್ತೆ ಅಹಂಕಾರಕ್ಕಾಗಿ ನಾನು ನನ್ನ ಸಹೋದರನೊಂದಿಗೆ ಯುದ್ಧ ಮಾಡಿದ್ನಲ್ಲ, ಇದು ನನ್ನ ಜೀವನದ ಉದ್ದೇಶ ಅಲ್ಲ ಅಂತ ನಿರ್ಧಾರ ಮಾಡಿ ಸಾಮ್ರಾಜ್ಯವನ್ನ ಭರತನಿಗೆ ಒಪ್ಪಿಸಿ ತನ್ನ ಬಟ್ಟೆಗಳನ್ನೆಲ್ಲವನ್ನ ಕಿತ್ತು ಸನ್ಯಾಸತ್ವವನ್ನ ಪಡೆದು ಅರಣ್ಯಕ್ಕೆ ತೆರಳಿ ಕಠಿಣವಾದ ತಪಸ್ಸನ್ನ ಶುರು ಮಾಡ್ತಾನೆ. ಹೀಗೆ ಬಾಹುಬಲಿ ಸುಮಾರು 1 ವರ್ಷಗಳ ಕಾಲ ನಿಂತ ಜಾಗದಲ್ಲೇ ನಿಂತು ಕೈವಲ್ಯ ಜ್ಞಾನಕ್ಕಾಗಿ ಮಗ್ನನಾದ್ರೂ ಜ್ಞಾನೋದಯ ಆಗೋದೇ ಇಲ್ಲ. ಬಾಹುಬಲಿ ಸುತ್ತ ಬಳ್ಳಿಗಳು ಬೆಳಿತಾವೆ, ಹುತ್ತಗಳು ಮನೆ ಮಾಡಿಕೊಳ್ತಾವೆ. ಆದ್ರೂ ಬಾಹುಬಲಿ ತನ್ನ ಧ್ಯಾನವನ್ನ ಬಿಡ್ಲಿಲ್ಲ. ಕೊನೆಗೆ ಬಾಹುಬಲಿ ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಟ್ಟು ಕೈವಲ್ಯ ಜ್ಞಾನವನ್ನ ಪಡೆದುಕೊಳ್ತಾನೆ. ಇದು ಬಾಹುಬಲಿಯ ಕತೆ. ಆದ್ರೆ ಮುಂದಿನದು ಬೆಳಗೊಳದಲ್ಲಿ ಬಾಹುಬಲಿ ಪ್ರತಿಮೆಯನ್ನ ಯಾರು ಯಾಕೆ ನಿರ್ಮಿಸಿದ್ರು? ಹಾಗೆ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಬೆಟ್ಟದ ನಿಗೂಢ ಇತಿಹಾಸ ಏನು? ಮತ್ತೆ ಮಹಾಮಸ್ತಕಾಭಿಷೇಕ ಅಂದ್ರೆ ಏನು? ಇದನ್ನ 12 ವರ್ಷಗಳಿಗೊಮ್ಮೆ ಮಾತ್ರ ಯಾಕೆ ಮಾಡ್ತಾರೆ? ಈ ಅಭಿಷೇಕದಲ್ಲಿ ಏನೆಲ್ಲ ನಿಗೂಢ ಆಚರಣೆಗಳು ನಡೆಯುತ್ತೆ ಎಂಬುದನ್ನ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋ ನೋಡ್ತಿರೋ ಎಲ್ರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾರ್ಟ್ 2 ವಿಡಿಯೋಗಾಗಿ ವೆಯ್ಟ್ ಮಾಡಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.